ಅಲ್ಲ ಮೊದಲು ಕೆನಕ್ ಯಾಕ ಆಮ್ಲೆ ತಿನ್ನಕ್ ಯಾಕ ಆ ನೀಗ್ತು ಮಾಡುದ ಇಲ್ಲಾಂದ್ರೆ ಕುಳಿ ಮುಸ್ಕೊಂಡ್ ಗಪ್ ಕೂತ್ ಬಿಡುದಪ್ಪ. ಆದ್ ಬಿಟ್ಟು ನಾವು ಮಾಡ್ತೇವೆ ನೀವು ಮಾಡ್ತದ ಕೆಲಸ ಆಗಂಗಿಲ್ರಿ. ಯಾಕಂದ್ರೆ ಇದ ಇಂಡಿಯಾ ಐತೆ. ನಾ ಎದ್ರ ಬಗ್ಗೆ ವಿಡಿಯೋ ಮಾಡತ್ತಂತ ನಿಮಗ್ ಗೊತ್ತಾಗಿರ್ಬೋದ್ರಿ. ಆಪರೇಷನ್ ಸಿಂಧೂರ ಹೆಸರು ಕೇರ ಮೈಯನ್ ರೋಮ್ಗಳೆಲ್ಲ ನಡಗಬೇಕು ಅವನೋಣ ಅಂತ ಒಂದು ಹೆಸರನ್ನ ಟೈಟಲ್ ಕೊಟ್ಟು ಅವನನ್ನ ಆಪರೇಷನ್ ಮಾಡಿ ಪೇಷಂಟ್ ಫೇಲ್ ಬಟ್ ಆಪರೇಷನ್ ಸಕ್ಸಸ್ ಅಂತ ಏನ್ ಮಾಡ್ಯಾರಲ್ಲ. ಐರಿಗಳು ಮನಿ ಹಕ್ಕ ಸರ್ವನಾಶ ಮಾಡುದು ಏನೈತಿರ್ಲ ಆಪರೇಷನ್ ಸಿಂಧೂರ. ಧರ್ಮ ಕೇಳಿ ಹೊಡೆದವ್ರನ್ನ ಧರ್ಮ ಹೇಳಿ ಬಡಿದೈತ್ಲ ಇದ ನೋಡ್ರಿ ಅವನ್ನ ಹಾಕಿ ನೋಡ್ರಿ. ಮೊದಲು ಕ್ಲಿಯರ್ ಕಟ್ ಆಗಿ ಕೇಸ್ಕೊರಿ. ನಾ ಯಾವ ಧರ್ಮದ ಬಗ್ಗೆನೂ ಮಾತಾಡಕ್ ಬಂದಿಲ್ಲ. ಜಾತಿ ಮತ ಧರ್ಮ ರಾಜಕೀಯ ಪಕ್ಷಗಳನ್ನ ಎತ್ತಿ ಹಿಡಿದು ನಮ್ ಮಾತಾಡಕತ್ತಿಲ್ರಿ. ಓನ್ಲಿ ನಾವ್ ಮಾತಾಡಕತ್ತಿದ್ ನಮ್ಮ ಇಂಡಿಯನ್ ಪರವಾಗಿ ಮನಸ್ಸಿಗೆ ಸಮಾಧಾನ ಖುಷಿ ಆದಂತ ಒಂದು ಪರಿಕಲ್ಪನೆ ಹೇಳಾಕ ಬಂದನ್ರಿ ಅಷ್ಟ. ಆದ್ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಯಾವ ಒಂದು ಪಕ್ಷಿ ಪರವಾಗಿ ಬಂದಿಲ್ಲ, ಯಾವ ಒಂದು ಧರ್ಮ ಪರವಾಗಿ ಮಾತಾಡಕ್ ಬಂದಿಲ್ರಿ. ನೋಡ್ರಿ ಈ ಆಪರೇಷನ್ ಸಿಂಧೂರ ಅನ್ನೋದು ಏನೈತಿಲ್ಲ ನಡ್ಸಾಕ ಒಂದು ಮುಖ್ಯವಾದ ಕಾರಣ ಐತ್ರಿ. ಈಗ ಅಷ್ಟೇ ಕೆಲವು ದಿನಗಳ ಹಿಂದೆ ಈ ಪಾಕ್ನ ಉಗ್ರರು ಏನ್ ಮಾಡಿದ್ರು ಅಂದ್ರೆ ಹೊಸ ಮಕ್ಕಳ ನಮ್ಮ ಒಂದು ಜಮ್ಮು ಕಾಶ್ಮೀರದ ಮೇಲೆ ಒಂದು ಅಟ್ಯಾಕ್ ಮಾಡಿಬಿಟ್ಟದ. ಧರ್ಮದ ಹೆಸರು ಆಧಾರದ ಮ್ಯಾಲ ಹಿಂದೂ ಧರ್ಮದ ವ್ಯಕ್ತಿಗಳನ್ನ ಹುಡುಕಿ ಶೂಟ್ ಮಾಡುವಂತ ಕಾರ್ಯಾಚರಣೆ ಮಾಡ್ಕೊಂಡ್ರು. ಕೆಲವೊಂದು ವಿಷಯಗಳನ್ನ ಹೇಳಲಾಗದಷ್ಟು ಒಂದು ಕ್ರೂರಿತನವ್ರು ಮೆರೆದ್ರಿ. ಅವ್ನ ಮೇರಿಲ್ಲ ಅವ್ನ ಈ ದೀಪ ಆರೋಗ್ಯಂತೂ ಮುಂಚೆ ಫುಲ್ ಉರಿತೈತಿ ಅಂತಾರಲ್ಲ ಇದ ನೋಡ್ರಿ. ಅವತ್ತೇನೋ ಮೆರೆದ್ರು. ಆದ್ಮೇಲೆ ಇಡೀ ಜಗತ್ತಕ್ಕೆ ಹಾಕೋದ್ ಕುಂತಿತ್ತ ಭಾರತ ಎಂತ ಒಂದು ಕಾರ್ಯಾಚರಣೆ ಕೈಗೊಳ್ತದ, ಎಂತ ಒಂದು ಉತ್ತರವನ್ನ ಕೊಡ್ತದ, ಮುಂದೆ ಏನು ಭಾರತ ಮಾಡ್ತದ ಅಂತ ಕಾಕೋದ್ ಗೊತ್ತಿತ್ತು. ಬಟ್ ಏನೈತೆ ನಿಮಗ್ ಗೊತ್ತಾಯ್ತಿಲ್ಲ. ಕೆಣಕ್ ಬಾರ್ದಾಗಿತ್ತು, ಕೆಣಕಿ ತಿನ್ನಕ್ ಬಾರ್ದಾಗಿತ್ತು. ಅವನ್ನ ನಮ್ಮ ಒಂದು ವಾಯುಪಡೆಗಳ ಪಾಕಿಸ್ತಾನ ಬಿಟ್ಟು 100 ಕಿಲೋಮೀಟರ್ ಒಳಗೆ ಹೋಗಿ ನುಗ್ಗಿ ಹೊಡೆದವನ್ನ ಅವ್ರ ದಾಳಿ ಮಾಡಿ ತಕ್ಷಣ ಯುದ್ಧ ಮಾಡ್ಬೋದಾಗಿತ್ತ ಅಂತ ಅವನು ಹೇಸ್ ಕೆಲಸವನ್ನ ಮಾಡ್ಲಿಲ್ಲ. ಯಾಕಂದ್ರೆ ಯಾರು ದಾಳಿ ಮಾಡ್ರು, ಯಾರ ಏನ ಎಂತೆಲ್ಲ ಕಾರ್ಯಾಚರಣೆ ಮಾಡಿ ಇವ್ರು ಈ ಉಸುಳ್ ಮಕ್ಳು ಇವ್ರು ಉಗ್ರ ಆಧಾರ. ಇದಕ್ಕೆ ಪಾಕಿಸ್ತಾನ ಸಪೋರ್ಟ್ ಐತಿತ್ತು ಅಂದ್ರೆ ಎಲ್ಲರಿಗೂ ಅದು ಗೊತ್ತೈತಿ. ಹುಟ್ಟಿದ ಕೂಸಿಗೆ ಅದು ಗೊತ್ತೈತ್ರಿ. ಒಂದು ಕಾರ್ಯಾಚರಣೆ ಮಾಡಿ ಅವು ಎಲ್ಲೆಲ್ಲಿ ಏನೇನ ಅಳವತಿ ಕುಳಿತು ಗೋಯದಾಗ ಕೂತದಲ್ಲ ಅವ್ರನ್ನೆಲ್ಲ ಒಂದೊಂದು ಕಡೆ ನೋಟಿಸ್ ಮಾಡಿ ಅವನ ರಾತ್ರಿ 1:20 ಮ್ಯಾಗ ಆಗಿತ್ತು ನೋಡ್ರಿ. ಅವ್ನು ನಿದ್ದೆ ಹತ್ತಿ ಸರ್ ನಿದ್ದೆ ಬೆದ್ದದು ಅವನು ಒಳಗೆ ನುಗ್ಗಿ ಮಿಸೈಲ್ ಮೂಲಕ ಎಲ್ಲ ಹಾರಿಸ್ಬಿಟ್ರ. 9 ಕಡೆ ದಾಳಿ ಬರೀ 20 ರಿಂದ 25 ನಿಮಿಷನ್ಯಾಗ 9 ಏನು ಉಗ್ರ ತಾಣಗಳು ಇದ್ರಲ್ಲ ನೆಲ ಸಮ. ಅವನು ಇಲ್ಲಿ ಒಂದು ಎತ್ತು ಉಗ್ರ ತಾಣ ಅನ್ನೋದ ಹೆಸರಿಗೆಲ್ಲ ಇಲ್ಲ. ಅವನ್ನ ಹಾಕಿ ಇನ್ನು ಇಷ್ಟು ಕಡೆ ಪಾಕಿಸ್ತಾನದವ್ರು ನಿಲ್ಲಿಸ್ತಾ ಇರ್ತಾರೆ ನಾವು ಅನ್ಕೊಂಡಿದ್ದು. ಬಟ್ ಅವು ಏನ್ ಮಾಡ್ಯಾವು, ನಾವು ಹಮ್ ಕಿಸಸೆ ಕಮ್ ನಹಿ ಅಂತೇಳಿ ನಾವು ಏನು ಕಮ್ಮಿ ಇಲ್ಲ ಬಂದ್ರಪ್ಪ. ಏನೋ ಡ್ರೋನ್ ದಾಳಿ ಮಾಡ್ಕೋತ ಇದು ನೋಡ್ರಿ. ಸಣ್ಣ ಹುಡುಗರು ಈ ತರ ಪ್ಲಾನ್ ಮಾಡ್ತಾವ. ಇವು 5ನೇ 3ನೇ ಹುಡುಗರು ಪ್ಲಾನ್ಗಳು ಮಾಡ್ತಿರ್ತಾವಲ್ಲ. ಆಮೇಲೆ ನಾವು ಹಿಂದಾಡಿ ಬರ್ತವತ್ತಂದ ಹಿಂಗಾಗೈತ್ರಿ. ನಾವು ಇದನ್ನ ಹೇಳಾಕ್ಸಕ್ ನನಗ ನಾಚಿಗೆ ಬರಾಕತ್ತದ. ಸಣ್ಣ ಮೊದಲು ಡ್ರೋನ್ ದಾಳಿ ಮಾಡೋದ್ರಿ. ಆಮೇಲೆ ನಡಕ್ ಒಂದು ದೊಡ್ಡ ಮಿಸೈಲ್ಗಳು ಕೆಲಸವಂತ ಪ್ರಯತ್ನ ಮಾಡೈತ್ರಿ. ಆದ್ರೆ ಕೇಳಂಗಿಲ್ರಿ. ಇಲ್ಲಿ ನಿಂತದಲ್ಲ ಇಲ್ಲಿ ನಮ್ಮ ವಾಯುಪಡೆಗಳು ಅವನ ಹೊಡೆದು ಓರಿಸಿ ಒಂದು ಅಲ್ಲಿ ಗಾಳಿಯಾಗನ ನಡಿ ನಿಮ್ಮ ಹೋಗ್ಬರ್ತದ ಅತ್ತ ಆ ಬಾಲ್ ಉಲ್ಟಾಸದ 6 ಹಂಗೆ ಬೈತಾರಲ್ಲ ಹಂಗ ಅವ್ನು ದಡ ಓಲಿಸಿ ಹೋಗೋದು. ಬಟ್ಟಾವ ಇನ್ನು ಈ ಥರ ಹೊಟ್ಟೆ ಕೆಸಿಕಾಗಿನ ಪಾಕಿಸ್ತಾನ ಮಂದಿನ ಸಮಾಧಾನ ಮಾಡ್ಬೇಕಿರಲ್ಲ. ಏನಾದ್ರು ಒಂದು ಸುಳ್ಳು ಸುದ್ದಿ ಎಬ್ಬಿಸ್ಬೇಕಿರಲ್ಲ. ನಾವು ಇಂಡಿಯನ್ ಕೆಲವೊಂದು ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆ ಉಳಿಸಿದ್ವಿ ಅಂತಂದು ಆ ಹಳಿ ಫೇಕ್ ನ್ಯೂಸ್ಗಳು ಇರ್ತಾವಲ್ಲ ಕ್ರೀ ಆ ಒಂದು ಪ್ರಯೋಗಗಳನ್ನ ಮಾಡ್ತಿರ್ತಾರಲ್ಲ. ಅಲ್ಲಿದಲ್ಲಿ ಪ್ರಯೋಗ ಮಾಡಕ್ಕೆ ಹೋಗಿ ಆ ಕ್ರ್ಯಾಶ್ಗಳಾಗಿ ಬಿದ್ದಿರ್ತಾರಲ್ಲ ಅಂತ ಹಳಿ ಫೋಟೋಗಳ ನ್ಯೂಸ್ ತೆಗೆದು ನಾವು ಹೊಡೆದು ಉಳಿಸಿದ್ವು ಅಂತಂದ ಆ ಪಾಕಿಸ್ತಾನ ಮಂದಿನೆಲ್ಲ ನಮ್ಸ್ಕೋತ ಕೂತಾರ. ಸೊಳ್ಳೆ ಮಕ್ಳು ಹಂಗ ನಮ್ಸ್ಕೋತ ಕೊಂಡ್ಲ ಲಾಸ್ಟಕ್ಕೆ ಅಂದ್ರು ಅಂದಾರೆ ಮಾಡ್ಬೇಕಲ್ಲ. ಯಾಕೆ ಇಲ್ಲದ್ರು ಎದಿ ಕೊಟ್ಟ ಯುದ್ಧ ಮಾಡಕಂತ ಧೈರ್ಯ ಗಂಡಸ್ತಾನ ದಮ್ಮ ಎಲ್ರಿ. ಹಂಗಾಗಿ ಅಂತ ಒಂದು ಕಾರ್ಯಾಚರಣೆ ಮಾಡಿ ನೋಡಂತ ತಿಳಿದ ಪೇಕ್ ಸುದ್ದಿ ಎಬ್ಸು ಕೋತಿ ಬೆಟ್ಟಾರ. ಆ ತಗಡಿನಂತ ರೆಪಲ್ಗಳು ತೋರ್ಸತ್ತಾರ. ನಾವು ಹೊಡಿ ಉಳಿಸಿದ್ವಿ, ನಾವು ಹೊಡೆದು ಕೆಡಿದ್ವಿ ಅಂತ ಆ ತಗಡುಗಳು DCB ಹೋಗೋ ತಗಡುಗಳು ತೋರ್ಸಾಕತ್ತಾರ. ನಾವು ಆ ನ್ಯೂಸ್ ಜನ ನಂಬ್ತಾರತ್ತಂದ ಅವ್ ಹೆಂಗಾರೆ ನಂಬಿರೋ ನಾವನ್ನ ಹಾಕಿ. ಆದ್ರ ಒಂದು ಕ್ಲಿಯರ್ ಕಟ್ ಆಗಿ ನೆನ್ಪಿಟ್ಕೋರಿ. ಒಂದು ಆರ್ಮಿ ಪಡೆ ಏನೋ ಅವ್ರ ಮ್ಯಾಲ ದಾಳಿ ಮಾಡಿತಿಲ್ಲ. ಬಟ್ ಪಾಕಿಸ್ತಾನದ ಯಾವುದೇ ಒಂದು ಅನಾವಶ್ಯಕವಾಗಿ ಪ್ರದೇಶಗಳ ಮ್ಯಾಗ ಅಥವಾ ಮಿಲಿಟರಿ ಪಡೆಗಳ ಮ್ಯಾಗ ಅವರ ಒಂದು ಮಿಸೈಲ್ಗಳ ಅಂತ ಇಂಥ ಸುರ್ಗಾ ಸಂತಿ ಮ್ಯಾಗ ನೌಕಾಪಡೆ ಮ್ಯಾಗ ದಾಳಿ ಮಾಡಿಲ್ರಿ. ಉಗ್ರ ಏನು ದಾಳಿ ಮಾಡಿರಲ್ಲ. ಯಾವ ಹುಚ್ಚು ಮಕ್ಕಳು ಅವ್ರು ಏನು ಮಾಡಿರಲ್ಲ. ಆತ ನಾಲ್ಕು ಕಡ್ಸಿ ಮ್ಯಾಗ ಮಾತ್ರ ಇವರು ದಾಳಿ ಮಾಡಿ ಅವ್ರ ಮನ ಕಕ್ಕಿಸಿಬಿಟ್ಟು. ಬಟ್ ಅದನ್ನ ಏನ್ ಮಾಡೈತಿ ಪಾಕಿಸ್ತಾನದ ಉಳಿದೆಲ್ಲ ದೇಶಗಳ ಮುಂದೆ ಭಾರತ ಮ್ಯಾಗ ದಾಳಿ ಮಾಡೈತಿ, ಹಂಗ ಮಾಡೈತಿ ಹಿಂಗ ಮಾಡೈತಿ ಅಂತ ತಿಳಿದ ಡ್ರೋನ್ ದಾಳಿ ಮಾಡಿರಪ್ಪ. ಅವನ್ನ
ಗಾಳಿಯಾಗಿರ್ತಾನ ಅತ್ತ ಕಳಿಸಿಬಿಟ್ರ ನಡ್ರಿ ತಮ್ಗಳು ಇದು ಕೆಲಸ ಆಗಲ್ಲ ನಿಮ್ಮ ಅಂತಂದು ಕಳಿಸಿಬಿಟ್ರ ಅದೇನು ತಿಳ್ಕೊಂಡಾರು ಮೊದಲು ಸಣ್ಣ ಸಣ್ಣ ಡ್ರೋನ್ ದಾಳಿ ಮಾಡೋನು ಭಾರತ ಇದಕ್ಕೆಲ್ಲ ತನ್ನ ಮದ್ದು ಗೊಂಡುಗಳನ್ನು ಎಲ್ಲ ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ನಾವು ದೊಡ್ಡ ದೊಡ್ಡ ಮಿಸಲ್ಗಳು ಹಾಕಿ ಭಾರತ ಒಂದು ಅನ್ಸೂನತ್ತೊಂದು ಅವ್ರು ತಿಳ್ಕೊಂಡ್ಬಿಟ್ಟ ಇಂಥವ್ ಅನಾಹುತ ಕನಸುಗಳು ಬಿದ್ದಿರ್ತಾವ್ರಲ್ಲ ನಾವು ಇಂಥವಕ್ಕೆಲ್ಲ ಎದುರ್ಕೋತಾರೆ ಹ್ಯಾಂಗ್ರಿ ಆದ್ರೆ ಅವಕ್ಕೇನು ಗೊತ್ತ ನೀವು ನಮ್ಮ ಮಧ್ಯ ಪ್ರಿಯರ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತಾವಾಗಿ ಕಿಶೆ ಹಾಕೋ ನಿಮ್ಮ ಡ್ರೋನ್ಗಳು ನಾವು ಏನಂದ್ರೆ ಕಿಶೆ ಹಾಕೊಂಡು ಮನ್ಯಾಗ ಸಣ್ಣ ಕೈ ಆಟ್ರಿಗೆ ಸಾಮಾನು ಕೊಟ್ರ ಹೇಳಾಕಬೋದು ಅಂತವಕ್ಕ ಹಿಂಗೆಲ್ಲ ಹೆದರ್ಬೇಕ್ರಿ ನಾವು ಅಡ್ಡಿ ನನಗೆ ಖುಷಿ ಅನಿಸೋ ವಿಷಯ ಏನ ಗಾಳಿಯಾಗ ಪಡೋದು ಕಳಿಸಿರಲ್ಲ ಅದೊಂದು ಭಾಳ ಖುಷಿ ಪಡುವಂಥ ವಿಷಯ ಆದರೆ ಅವ್ರು ಡ್ರೋನ್ ದಾಳಿ ಮಾಡಿದ ತಕ್ಷಣ ನಾವು ನೆಕ್ಸ್ಟ್ ಬಿಟ್ರು ನೋಡ್ರಿ ನಮ್ಮ ಮಿಸೈಲ್ಗಳು ನಾವು ಮೂರು ಮೇನ್ ಬ್ರಾಂಚ್ಗಳು ಇದಿಲ್ಲ ವಾಯುಪಡೆ ಅವ್ರ ಮಿಸೈಲ್ಸ್ಗಳ ಮೂರತ್ರ ಮ್ಯಾಗ ದಾಳಿ ಏನು ದಾಳಿ ನಡೈತಿ ಅವಾಗ ಗೊತ್ತಾಗೈತ್ರಿ ಇವಕ್ಕೆ ಏನೈತಿ ಇನ್ನು ನಮ್ಮ ಕೈಲಿ ನೇವಲ್ತಮ್ಮ ಇನ್ನು ಈ ಭಾರತವನ್ನು ಎದುರು ಹಾಕೋಕ್ ತಾಕತ್ ನಮಗೆಲ್ಲ ಜಸ್ಟ್ ಒಂದು ಡ್ರೋನ್ ದಾಳಿ ನಡೆಸಿಕೆ ಇವ್ರು ಈ ಐತಿ ಸಾರಿ ಬಿಟ್ಟಾರ ಇನ್ನೆಲ್ಲರೇ ನಾವು ಒಂದು ಅಪ್ಪಿತಪ್ಪಿ ಒಂದು ಮಿಸೈಲ್ ಹಾಕಿಬಿಟ್ರ ಭಾರತದ ಅಣುಬಾಂಬ ಹಾಕ್ತಾ ತಿಳ್ಕೊಂಡ್ಬಿಟ್ಟಾರ ಅಂಜಿಕೆ ಯಾರು ಹೋಗಿ ಡೈಕೆಲ್ಲಿ ಅಮೇರಿಕಾ ಅಧ್ಯಕ್ಷರು ಕಾಲು ಬಿದ್ದಾರೆ ಇಲ್ಲಿಗೆ ನಾವು ಶಾಂತಿಯನ್ನ ಕಾಪಾಡ್ಕೊಳ್ತೀವಿ ಅಂತ ಹೋಗ್ಬಿಟ್ಟಾರ ಅಲ್ಲ ನೀಗಿತ್ತು ಇಳಿಬೇಕ ನೀಗ್ಲಿಲ್ಲ ನಾ ಮುಚ್ಕೊಂಡು ಹಮ್ಮಿಕೋದು ಕೊಂಡ್ಬೇಕಪ್ಪ ಯಾಕೆ ಬೇಕು ನೋಡಿ ನಾವು ಭಾರತಕ್ಕ ಯುದ್ಧ ಮಾಡ್ಕೋತ ಕೊಂಡೋಟ ಟೈಮಿಂಗ್ ಇಲ್ರಿ ಏನೋ ಇದ್ರು ಅವನವನ AI ತಂತ್ರಜ್ಞಾನ ಆ ತಂತ್ರಜ್ಞಾನ ಆರ್ಥಿಕತೆ ಈದ ಬರೀ ಮುಂದೆ ನುಗ್ಗುತ್ತರೋಗ ತಲೆ ಕೆಡ್ಸೋಕತ್ತದ ನಮ್ಮ ಭಾರತ ರೀ ಅಂತ ಇವು ಎಲ್ಲೋ ಕೂತ್ಕೊಂಡು ಕಾಲು ಜಗ್ಗು ಪ್ರಯತ್ನ ಯಾಕೆ ಬೇಕು ಅಂತನ ಜಗ್ ಬೇಕಾ ಇಲ್ಲ ಜಗ್ಗಿ ಮುರಿದು ಹೋಗಿಬೇಕಾ ಹಂಗೆ ಅರ್ಧಕ್ಕೆ ಹಿಂಗೆ ಸ್ವಲ್ಪ ಜಗ್ಗುದು ಬಿಡುದು ಮಾಡಿ ಕೆಲಸ ಒಳ್ಳೆ ತಿರುಗಿ ನಾವು ಒದ್ರ ಏನಿ ಹೋಗ್ಬೋದು ಅನ್ನೋದ ಕೇಳ್ರ ಅವ್ರಿಗೆ ಹೇಳ್ತಾರೆ ಗೊತ್ತೈತೆ ಮತ್ತೆ ಇನ್ನೊಂದು ಏನಂದ್ರ ನಮ್ಮ ಆರ್ಮಿ ಪಡೆಗಳು ಅಷ್ಟೇ ಯುದ್ಧ ಮಾಡ್ತಾರ ಅಂತ ತಿಳ್ಕೊಬೇಡ್ರಿ ನೀವು ನಮ್ಮ ಕಡೆ ಮಧ್ಯ ಪ್ರಿಯರು ಯುದ್ಧ ಮಾಡ್ತಾರ ನೆನ್ಪಿಟ್ಕೊಳ್ಳಿ ನೀವು ಒಂದ ಕಡೆ ಕೊಟ್ಟರ ಬಗ್ಗೆ ಹೇಗೆ ಮಧ್ಯ ಪ್ರಿಯರೇ ಬನ್ನಿ ದೇಶದ ಸಂಕಷ್ಟದಾಗ ಏರಿಯಾಗ ಐತಿ ತಂದಾಗ ನಾವು ದೇಶ ಆರ್ಥಿಕ ಪರಿಸ್ಥಿತಿ ಒಳಗೆ ಹದಗೆಟ್ಟಾಗಿ ಬಿಟ್ಟಿಲ್ಲ ನಾವು ಮಧ್ಯ ಪ್ರಿಯರು ನಮ್ಮ ದೇಶವನ್ನ ಆರ್ಥಿಕ ಪರಿಸ್ಥಿತಿಯಿಂದ ಮ್ಯಾಲೆ ಎತ್ತಿದ್ದಾರೆ ಅಂತ ದೇಶಕ್ಕೆ ಕೂತು ಬಂದೈತೆ ಕೇಳಿ ಬರೀ 90 ಹಾಕ್ಯಕ್ಕೆ ಬರೀ ಬಾರ್ಡರ್ಗೆ ಬಂದ್ ನಿಂತ ಬಗ್ಗೆ ಹೇಳ್ತೀರಿ ನಾವು ಸೋದ್ ಹಿಡ್ತೇವೆ ನಾವು ಮಟಾಶ್ ಮಾಡಿಬಿಡ್ತಾರ ಬಟ್ ಅಂತ ಕರೆಗಳು ಯಾರು ನೀಡಿಲ್ಲ ಸ್ವಲ್ಪ ಮಧ್ಯ ಪ್ರಿಯರು ನೀವು ಶಾಂತ ರೀತಿಯಿಂದಾಗಿ ವರ್ತನೆ ಮಾಡ್ಬೇಕ್ರಿ ಆ ಕಡೆ ಎಲ್ಲ ಹೋಗುವಂತ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ IPL ಕ್ರಿಕೆಟ್ ಪ್ರಿಯರು ಕೆಲವೊಂದು ಅದಾವ ನಮ್ಮ ಇಂಡಿಯಾದಾಗ್ರಿ ಮತ್ ನೀವು ಇಲ್ಲಿ IPL ಬಂದ್ ಮಾಡಿರಿ ಮೊದಲ ತಲೆ ಹಾಪ್ಗಳು ಆಗ್ಯಾವ ಅದಾದ್ಮೇಲೆ ಮತ್ತೆ ನಿಮ್ಮ ಕಡೆ ಈ ನಿಮ್ಮ ಸಂಬಂಧ ನಮ್ಮ BCCI ಅವರು IPL ಸ್ವಲ್ಪ ರದ್ದು ಮಾಡ್ಯಾರ ನಮ್ಮ ಜನರಿಗೆ ಸೇಫ್ಟಿ ಮುಖ್ಯ ಅಂತ ತಿಳಿದ ಅಷ್ಟ ಆಟ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಇಲ್ಲ ಹಂಗಾಗಿ ಮತ್ತು ನಿಮ್ಮ್ಯಾಗೆಲ್ಲ T20 ಮ್ಯಾಚ್ ಈ ಭಾರತ ಏನು ಇಂಡಿಯನ್ ಆರ್ಮಿ ಸ್ವಲ್ಪ ಆಡಾಕತ್ತೈತಿ ಹಂಗೆ ಸ್ಟೈಲ್ ಬಾಲ್ಗಳನ್ನ ಆಡಾಕತ್ತೈತಿಲ್ಲ ಹಂಗೆ ಎಲ್ಲ ನಿಮ್ಮ್ಯಾಗ T20 ಮ್ಯಾಚ್ಗಳು ಆಡ್ಕೊಂಡು ಕೂತಾವಂತ ನಮ್ಮ ದೇಶಕ್ಕೆ ಸ್ವಲ್ಪ ಎಲ್ಲ ಧಕ್ಕೆ ಬಂತಂತ ತಿಳ್ಕೊರಿ ಒಂದ ಕರೆ ನೀಡೋಕೆ ಬರೀ ಜಸ್ಟ್ ಒಂದು ಕರೆ ನೀಡ ನೀವು ಸಿದ್ಧರಿದ್ದೀರಾ ಅಂತ ಬತ್ರಿ ಆ ಬಗ್ಗೆ ಹೇಳ್ತಾರೆ ಆಟ ಸಾಕು ಆತ ಮುಂದೆ ಅಲ್ಲಿ ಒಂದು ಏನೋ ಇತ್ತು ಅದೇನೋ ಆತು ಅಂತಂದಿಲ್ಲ ನೆಲ್ಲ ಸಮ ಮಾಡುವಂತ ಇವ ಹೋರಾಟಗಾರರು ಅದಾರ ಸ್ವಲ್ಪ ನೋಡ್ಕೊಂಡು ಹೆಸರು ಇಟ್ಕೊಂಡು ಮಾಡ್ಬೇಕ್ರಿ ಭಾಳ ನಗಿ ಬರುವಂತ ವಿಷಯ ಮತ್ತು ಭಾಳ ಒಂದು ಆತ್ಮಕ ಶಾಂತಿ ಸಿಕ್ಕಿರುವಂತ ಒಂದು ವಿಷಯ ಏನು ಗೊತ್ತೈತಿ ಅಂದ್ರೆ ಈಗೇನು ಆಪರೇಷನ್ ಸಿಂಧೂರ ಅಂತಂದು ಏನು ಮಾಡ್ಯಾರ್ಲಾಯ್ತು ಅದಕ್ಕೆ ಮೇನ್ ಕಮಾಂಡರ್ಗಳು ಯಾರು ಗೊತ್ತಂದ್ರೆ ನಮ್ಮ ಭಾರತೀಯ ಹೆಣ್ಣು ಮಕ್ಕಳನ್ನ ಇಬ್ಬರು ಮಂದಿ ನೇಮಿಸಿಕೊಟ್ಟ ಅವನವನ್ನ ನಮ್ಮ ಭಾರತದ ಹೆಣ್ಣು ಮಕ್ಕಳು ಒಂದು ನೇತೃತ್ವದಾಗ ಪಾಕಿಸ್ತಾನ ಗುದ್ದ ಹೋಗ್ಯಾವಲ್ರಿ ಅವನ್ನ ಅಡ್ಡಿ ಇದಕ್ಕಿಂತ ಒಳ್ಳೆ ವಿಷಯ ಇನ್ನೇನು ಬೇಕ್ರಿ ಭಾರತದ ಹೆಣ್ಣು ಮಕ್ಕಳು ಕುಂಕುಮವನ್ನು ಅಳಿಸುವಂತ ಪ್ರಯತ್ನ ಮಾಡಿರಲ್ಲ ಅದ ಒಂದು ಕುಂಕುಮ ಒಂದು ಇಟ್ಕೊಂಡ ನೆಲ ಸಮ ಮಾಡಿಬಿಟ್ಟಾರೆ ಅವನು ಇದು ಬೇಕಾಗಿತ್ತು ಅವನ್ನ ಹಾಗೆ ಒಂದಕ್ಕೆ ಇಬ್ಬರು ಲೇಡಿ ಕಮಾಂಡರ್ಗಳು ಜಸ್ಟ್ ನಮ್ಮ ಒಂದು ಭಾರತೀಯ ಇಬ್ಬರು ಹೆಣ್ಣು ಮಕ್ಕಳ ಒಂದು ನೇತೃತ್ವದಾಗ ಅವನ ನೆಲ ಮನಿ ಹೊಟ್ಟು ಹೊಡೆದ್ರಲ್ಲ ಅದು ಬೇಕ್ರಿ ಅವನವನ ಈಗ ಪಾಪ ಓಡಿ ಹೋಗಿ ಏನೋ ಕಾಲು ಹಿಡಿದು ಶಾಂತಿ ಕಾಪಾಡೋಣ ಅಂದಾರ ಅವು ಕೊಂಡ್ಕೊಂಡಿರ್ಬೇಕು ಈ ಒಂದು ಇಬ್ಬರು ಮಂದಿ ಹೆಣ್ಮಕ್ಳು ಲೇಡಿ ಕಮಾಂಡರ್ಗಳು ಈ ಪದ್ಯ ನಾವನ್ನ ನುಗ್ಗಿ ಹೊಡೆದಾರ ತಲಿಕೆ ನಮ್ಮ ಗಂಡು ಮಕ್ಳು ಕಮಾಂಡರ್ಗಳು ಬಂದ್ರ ಬಗ್ಗೆ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಇವನ್ನೆಲ್ಲಾ ಕಟ್ಟಿ ಬೂತಿ ಗೀಟ ಮೂಲ್ಯಾಗ ಒಟ್ಟೆ ಬಂದಿರ್ತಾರ ಅವನ ತಲೆ ಹಾಪಾಗಿ ನಿಂತಿರ್ತಾವ ಅಂತ ಈ ಪಾಕಿಸ್ತಾನ ಅಂದ್ರ ಅವನ ಹತ್ತು ಹೆಣದ ದೇಹದಾಗ ಜೀವ ತುಂಬಿದಾಗ್ರಿ ಅವನ್ನ ನುಗ್ಗಿ ಹೊಡಿತಾರಲ್ಲ ನೆನಪಿರ್ಲಿ ಇದೊಂದು ಬರೀ ಟ್ರೇಲರ್ ಹೈ ಅಭಿ ಪಿಕ್ಚರ್ ಬಾಕಿ ಮತ್ತೆ ಇನ್ನೊಂದ್ರಿ ನಮ್ಮ ಎಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಇಂಥ ಒಂದು ಸಮಯದಾಗ ನಾವು ಜಾತಿ ಮತ ಧರ್ಮ ಪಕ್ಷ ಆದ ಈದ ಹಾಗ್ಲಾ ಕೋಮಲ ಅನ್ಕೋತ ಅನ್ನೋದು ಸ್ವಲ್ಪ ಬಿಡೋಣ್ರಿ ಈಗ ನಮ್ಮ ಬಾಯಿಂದ ಬರ್ಬೇಕಾಗಿದೆ ಒಂದರಿ ನಾವು ಭಾರತೀಯರು ಅಷ್ಟು ಮಾತ್ರ ಬರ್ಬೇಕ್ರಿ ಅದು ಬೆಟ್ಟ
ಆ ಪಕ್ಷದ ಅವ್ ಮಾಡಿದ, ಈ ಪಕ್ಷ ಇವ್ ಮಾಡಿದ, ಇದ್ರ ಅವ್ ಮಾಡ್ತಿಲ್ಲ, ಅವ್ ಮಾಡಿ ಇವ್ ಮಾಡ್ತಿಗೆ ಇಂಥವೆಲ್ಲ ಹೇಳುತ್ತನು ಕೆಲಸಗಳನ್ನ ಮಾಡೋದು ಬ್ಯಾಡ್ರಿ. ಈ ಸತಿ ಇಂಥ ಟೈಮ್ದಾಗ ಏನೈತಿಲ್ಲ, ಇಂಥ ಟೈಮ್ದಾಗ್ರಿ ಯಾಕೆ, ಇಂಥ ಟೈಮ್ದಾಗ್ರಿ ಯಾಕೆ ನಾವು ಭಾರತೀಯರು ಎಂಬ ಪರಿಕಲ್ಪನೆಯನ್ನ ಅಳವಡಿಸಿಕೊಳ್ಳೋಣ್ರೆ. ಅಂಥದೊಂದು ಏನಾರ ಪ್ರಸಂಗ ಬಂದ್ರ ರೆಡಿ ಆಗಿರು. ಜೈ ಹಿಂದ್.